ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಹೋದ ವಿಡಿಯೋಗಳಲ್ಲಿ ಪೇರೆಂಟಿಂಗ್ ಸ್ಟೈಲ್ಸ್ ಬಗ್ಗೆ ಮಾತಾಡಿದ್ದೆ. ಅಂದರೆ ಸೈಕಿಯಾಟ್ರಿಸ್ಟ್ಗಳಿಂದ ಮತ್ತು ಎಕ್ಸ್ಪರ್ಟ್ಸಿಂದ ಪೇರೆಂಟಿಂಗ್ ಸ್ಟೈಲ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ 2 ಭಾಗಗಳನ್ನ ಹೋದ ವಿಡಿಯೋಗಳಲ್ಲಿ ಮಾಡಿದ್ದೆ. ಯಾವುದು ಅಂದರೆ ಅಥಾರಿಟೇರಿಯನ್ ಮತ್ತು ಪರ್ಮಿಸಿವ್ ಪೇರೆಂಟಿಂಗ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಈ 3ನೇ ಭಾಗ ಆಗಿರೋದು ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗ್ ಅಥವಾ ಅನ್ಇನ್ವಾಲ್ವ್ಡ್ ಪೇರೆಂಟಿಂಗ್ ಅಂತ ಹೇಳ್ಬೋದು. ಇದು ಹೆಸರೇ ಹೇಳೋ ಹಾಗೆ ಮಕ್ಕಳ ಬಗ್ಗೆ ಅಸಡ್ಡೆ ತೋರೋದು ಅಥವಾ ನಿರ್ಲಕ್ಷ್ಯ ಮಾಡೋದು ಅಂತ ಹೇಳ್ಬೋದು. ಇಲ್ಲಿ ಪೇರೆಂಟ್ಸು ಮಕ್ಕಳನ್ನ ಪೂರ್ತಿಯಾಗಿ ಬಿಟ್ಟಿರ್ತಾರ ಅಂತ ಕೇಳಿದ್ರೆ ಇಲ್ಲ, ಪೂರ್ತಿಯಾಗಿ ಬಿಟ್ಟಿರೋದಿಲ್ಲ. ಅವರಿಗೆ ಬೇಕಾದಂತಹ ವಸ್ತುಗಳಾಗಿರ್ಬಹುದು, ಊಟ, ವಸತಿ, ಸ್ಕೂಲು, ಬೇರೆ ಯಾವುದೇ ವಸ್ತುಗಳಾಗಿರ್ಬೋದು ಅವರು ಕೊಟ್ಟಿರ್ತಾರೆ. ಆದರೆ ಮಕ್ಕಳಿಗೆ ತುಂಬಾ ಅವಶ್ಯಕವಾಗಿರುವಂತ ಎಮೋಷನಲ್ ನೀಡ್ಸ್ ಅಂದರೆ ಭಾವನಾತ್ಮಕ ಅವಶ್ಯಕತೆಗಳನ್ನ ಅವರು ಪೂರ್ತಿ ಮಾಡಿರೋದಿಲ್ಲ. ಅಂದ್ರೆ ಭಾವನಾತ್ಮಕ ನಿರ್ಲಕ್ಷ್ಯಕ್ಕೆ ಮಕ್ಕಳು ಒಳಗಾಗಿರ್ತಾರೆ. ಈ ರೀತಿ ನಿರ್ಲಕ್ಷ್ಯಕ್ಕೆ ಏನು ಒಳಗಾಗಿರ್ತಾರೆ ಮಕ್ಕಳು, ಅವರ ಮೇಲೆ ಬರೀ ಬಾಲ್ಯದಲ್ಲಷ್ಟೇ ಅಲ್ಲ, ಮುಂದೆ ಪ್ರೌಢಾವಸ್ಥೆಗೆ ಹೋದ್ಮೇಲೂ ಇದರ ಪರಿಣಾಮಗಳು ಇರುತ್ತೆ. ಹಾಗಾಗಿ ಇದರ ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಮೊದಲು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗ್ ಅಂದ್ರೆ ಏನು ಅಂತ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಕ್ಕಳ ಚಟುವಟಿಕೆಗಳಲ್ಲಿ ಯಾವುದೇ ಆಸಕ್ತಿಯನ್ನು ವಹಿಸೋದಿಲ್ಲ ಪೋಷಕರು. ಬರೀ ಅವರ ಕೆಲವೊಂದು ಫಿಸಿಕಲ್ ನೀಡ್ಸ್ ಏನಿರುತ್ತೆ ಅದನ್ನಷ್ಟೇ ಅವರು ಪೂರ್ತಿ ಮಾಡ್ತಾರೆ. ಅವರ ಜೊತೆ ಕೂತ್ಕೊಂಡು ಮಾತಾಡೋದಾಗ್ಲಿ, ಅವ್ರ ಜೊತೆ ಯಾವುದಾದ್ರೂ ಆಕ್ಟಿವಿಟಿ ಮಾಡೋದಾಗ್ಲಿ, ಅವ್ರ ಜೊತೆ ಆಟ ಆಡೋದಾಗ್ಲಿ ಆ ರೀತಿ ಮಾಡೋದಿಲ್ಲ. ಅವ್ರನ್ನ ಅಂದರೆ ಅವರ ಜೊತೆ ಆಟ ಆಡೋದು ಅದೆಲ್ಲ ಮಕ್ಕಳಿಗೆ ಅವಶ್ಯಕತೆ ಇರುತ್ತೆ. ಪೇರೆಂಟ್ಸು ಜೊತೆ ಕೂತ್ಕೊಂಡು ಮಾತಾಡೋದು, ಅವ್ರ ಜೊತೆ ಏನೋ ಚಿತ್ರ ಬರೆಯೋದು, ಏನೋ ಒಂದು ಆಸಕ್ತಿ ಇರುವಂಥ ಒಂದು ಚಟುವಟಿಕೆ ಮಾಡೋದು, ಅದೆಲ್ಲದು ಮಕ್ಕಳ ಬೆಳವಣಿಗೆಗೆ ತುಂಬ ಅವಶ್ಯಕವಾಗಿರುತ್ತೆ. ಆದರೆ ಪೇರೆಂಟ್ಸ್ ಅದನ್ನ ಮಾಡದೇ ಇದ್ರೆ ಅದರ ಒಂದು ಕೊರತೆ ಮಕ್ಕಳಿಗೆ ಕಾಡತ್ತೆ. ಎರಡನೇದಾಗಿ ಅವರ ಸ್ವಂತ ಅಗತ್ಯಗಳೇನಿರುತ್ತೆ, ಅಂದರೆ ಪೇರೆಂಟ್ಸ್ನ ಸ್ವಂತ ಏನು ಪ್ರಾಬ್ಲಮ್ಸ್ ಇರುತ್ತೆ ಅದ್ರ ಬಗ್ಗೆನೇ ಅವ್ರು ತಲೆ ಕೆಡಿಸ್ಕೊಂಡಿರ್ತಾರೆ. ಅಂದರೆ ಮಕ್ಕಳು ಎದುರಿಗಿದ್ರು ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡಿರ್ತಾರೆ. ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈಗ ತಂದೆ ತಾಯಿ ಇಬ್ರು ದುಡಿತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಅವರು ಮನೆಗೆ ಬಂದ್ಮೇಲೂ ಮಕ್ಕಳ ಬಗ್ಗೆ ಗಮನ ಕೊಡದೆ ಕೆಲಸದ ಬಗ್ಗೆನೇ ತಲೆ ಕೆಡಿಸ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ರೆ ಅದು ಈ ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗ್ ಅಲ್ಲಿ ಬರುತ್ತೆ. ಯಾಕೆಂದ್ರೆ ಅವರು ಮಕ್ಕಳ ಬಗ್ಗೆ ಗಮನ ಕೊಡ್ತಾ ಇರೋದಿಲ್ಲ. ಮತ್ತೆ ಮಕ್ಕಳಿಗೆ ಯಾವುದೇ ನಿಯಮಗಳನ್ನ ಮತ್ತೆ ಅನುಶಾಸನವನ್ನ ವಹಿಸಿರೋದಿಲ್ಲ. ಅಂದ್ರೆ ಮಕ್ಕಳಿಗೆ ಡಿಸಿಪ್ಲಿನ್ ಅನ್ನೋದು ಕೂಡ ಬೇಕು. ಪ್ರೀತಿ ಹೇಗೆ ಬೇಕೋ ಅವರಿಗೆ ಡಿಸಿಪ್ಲಿನ್ ಅನ್ನೋದು ಕೂಡ ಬೇಕು. ಒಂದು ರುಟೀನ್ ಅನ್ನೋದು ಫಿಕ್ಸ್ ಆಗಿರ್ಬೇಕು. ಮಕ್ಕಳಿಗೆ ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೊತ್ತಿಗೆನೆ ಅವರ ದಿನನಿತ್ಯ ಏನು ದಿನಚರಿ ಇರುತ್ತೆ ಅದನ್ನ ಮುಗಿಸ್ಕೋಬೇಕು. ಮತ್ತೆ ಸ್ಕೂಲಿಗೆ ಇಷ್ಟೊತ್ತಿಗೆನೆ ಹೊರಡಬೇಕು, ಲೇಟ್ ಆಗಬಾರ್ದು. ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಹೆಲ್ದಿ ಫುಡ್ಸ್ ತಿನ್ನಬೇಕು. ಈ ರೀತಿ ಒಂದು ಅನುಶಾಸನ ಅನ್ನೋದು ಇರಬೇಕು ಮಕ್ಕಳಿಗೆ. ಆದರೆ ಈ ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗ್ ಅಲ್ಲಿ ಅದು ಇರೋದಿಲ್ಲ. ಒಂದು ರೀತಿ ಅನುಶಾಸನನೂ ಇರೋದಿಲ್ಲ, ಆಮೇಲೆ ಯಾವುದೇ ರೀತಿ ಕಂಟ್ರೋಲ್ ಕೂಡ ಇರೋದಿಲ್ಲ. ಇದು ಕೂಡ ಮಕ್ಕಳಿಗೆ ಕೆಲವೊಂದು ಕೊರತೆಗಳನ್ನ ಇದು ಮಾಡ್ತಾ ಅಶಿಸ್ತಿನಿಂದ ಮಕ್ಕಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ಮಕ್ಕಳಿಗೆ ಅಂತಾನೆ ಒಂದು ಸಮಯವನ್ನ ಇಟ್ಟಿರೋದಿಲ್ಲ. ಅಂದ್ರೆ ನಾವು ಮಕ್ಕಳ ಜೊತೆ ಇಷ್ಟು ಹೊತ್ತು ಕಾಲ ಕಳಿಲೇಬೇಕು ಅಂತ ಅವರು ಪೇರೆಂಟ್ಸು ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಕೆಲವೊಂದು ಮನೆಗಳಲ್ಲಿ ನೋಡಿ, ವೀಕೆಂಡ್ ಏನೇ ಆದ್ರೂ ಮಕ್ಕಳ ಜೊತೆನೆ ಕಳೀತಾರೆ. ಡಿನ್ನರ್ ಏನೇ ಆದ್ರೂ, ಅಂದ್ರೆ ತಂದೆ ತಾಯಿ ಎಷ್ಟೇ ಕೆಲಸ ಮಾಡಿ ಬಂದಿರ್ಬೋದು, ರಾತ್ರಿ ಊಟ ಮಕ್ಕಳ ಜೊತೆಗೆ ಮಾಡಬೇಕು. ಅಥವಾ ಬೆಡ್ ಟೈಮ್ ಸ್ಟೋರೀಸ್, ಅಂದ್ರೆ ರಾತ್ರಿ ಮಲಗ್ಬೇಕಾದ್ರೆ ಏನಾದ್ರು ಕತೆ ಹೇಳಿ ಮಲಗಿಸ್ಬೇಕು. ಮತ್ತೆ ವೀಕೆಂಡ್ಸ್ ಅಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರು ವೀಕೆಂಡ್ಸ್ ಅಲ್ಲಿ ಮಕ್ಕಳ ಜೊತೆ ಕಾಲ ಕಳಿಬೇಕು, ಈ ರೀತಿ ಇರ್ತಾರೆ. ಆದರೆ ಕೆಲವು ಮಕ್ಕಳಿಗೆ ಆ ರೀತಿ ಆಗಿರೋದಿಲ್ಲ. ಕೆಲವು ಪೇರೆಂಟ್ಸ್ ಏನ್ ಮಾಡ್ತಾರೆ, ತಮ್ಮದೇ ಸಮಸ್ಯೆಯಲ್ಲಿ ಇರ್ತಾರೆ. ಈ ರೀತಿ ಮಕ್ಕಳಿಗೋಸ್ಕರ ಅವರು ಟೈಮ್ನ ಕೊಡೋದಿಲ್ಲ. ಆಮೇಲೆ ಮಕ್ಕಳಿಗೆ ಯಾವುದೇ ರೀತಿ ಗೈಡೆನ್ಸ್ ಕೊಡದೇ ಇರೋದು. ಮೊದಲನೇದಾಗಿ ಅನುಶಾಸನ ಇರೋದಿಲ್ಲ, ಅದು ಒಂದು ರೀತಿ ಗೈಡೆನ್ಸ್ ಕೊಡದೇ ಇರೋದಾಗುತ್ತೆ. ಎರಡನೇದಾಗಿ ಮಕ್ಕಳಿಗೆ ಎಲ್ಲಾ ರೀತಿನೂ ತಮ್ಮಷ್ಟಕ್ಕೆ ತಾವೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಈಗ ಮ್ಯಾಥಮೆಟಿಕ್ಸ್ ಏನೋ ಮಾಡ್ತಾ ಇರ್ತಾರೆ, ಅದು ತಮ್ಮಷ್ಟಕ್ಕೆ ತಾವೇ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಆ ವಯಸ್ಸಿನಲ್ಲಿ. ಆವಾಗ ಕುತ್ಕೊಂಡು ಹೇಳ್ಕೊಡೋದು, ಮತ್ತು ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಆ್ಯಕ್ಟಿವಿಟಿ ಆಗಿರ್ಬೋದು, ಕೆಲವೊಂದು ಕಡೆ
ಪೇರೆಂಟ್ ಅನ್ನುವಂಥ ಅಂದರೆ ಪೋಷಕರ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ. ಬರೀ ಅದೊಂದೇ ಅಲ್ಲ, ಅಕಾಡೆಮಿಕ್ಸ್ ಒಂದೇ ಅಲ್ಲ, ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಜಗಳ ಮಾಡ್ಕೊಂಬಂದಿರ್ತಾರೆ, ಏನೋ ಒಂದು ಸ್ಕೂಲಲ್ಲಿ ಏನೋ ಕಿತ್ತಾಡ್ಕೊಂಬಂದಿರ್ತಾರೆ, ಅದೆಲ್ಲದಕ್ಕೂ ಪೋಷಕರ ಮಾರ್ಗದರ್ಶನದ ಅವಶ್ಯಕತೆ ಮಕ್ಕಳಿಗೆ ಇರುತ್ತೆ. ಅದು ಇಲ್ಲದೆ ಇದ್ದರೆ ಮಕ್ಕಳಿಗೆ ಯಾವ ರೀತಿ ಬೇರೆಯವ್ರನ್ನ ಜಡ್ಜ್ ಮಾಡಬೇಕು, ನಾನು ಯಾವ ರೀತಿ ನಡ್ಕೋಬೇಕು, ಯಾವುದು ಮಾರಲ್ ವ್ಯಾಲ್ಯೂಸ್ ಅಂದರೆ ನೈತಿಕತೆ ಯಾವುದು, ಅನೈತಿಕತೆ ಯಾವುದು, ಇದರ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಯಾಕೆಂದರೆ ಪೋಷಕರ ಏನು ಒಂದು ಮಾರ್ಗದರ್ಶನ ಅನ್ನೋದು ಇರೋದಿಲ್ಲ. ಆಮೇಲೆ ಭಾವನಾತ್ಮಕವಾಗಿ ಒಂದು ಕನೆಕ್ಟ್ ಆಗಬೇಕಲ್ಲ, ಅಂದರೆ ಇಬ್ಬರು ಮನುಷ್ಯರ ನಡುವೆ ಒಂದು ಕನೆಕ್ಷನ್ ಅನ್ನೋದು ಇರಬೇಕಲ್ಲ, ಅದೇ ರೀತಿ ಮಗುವಿನ ಮತ್ತು ಪೋಷಕರ ನಡುವೆ ಏನು ಒಂದು ಭಾವನಾತ್ಮಕ ಬೆಸುಗೆ ಅನ್ನೋದಿರಬೇಕು, ಎಮೋಷ್ನಲ್ ಬಾಂಡಿಂಗ್ ಅನ್ನೋದಿರಬೇಕು, ಅದು ಇರೋದೇ ಇಲ್ಲ. ಅದು ಒಂದು ರೀತಿ ಮಗುವಿನಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ಅವರಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದು ಇರೋದಿಲ್ಲ. ಬೇರೆಯವರು ಯಾವ ರೀತಿ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದೇ ಇರೋದಿಲ್ಲ. ಅವ್ರನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಅದು ಯಾಕೆ ಪೋಷಕರು ತಮ್ಮ ಭಾವನೆಗಳನ್ನ ಸರಿಯಾಗಿ ವ್ಯಕ್ತಪಡಿಸಿರೋದಿಲ್ಲ, ಅದಕ್ಕೋಸ್ಕರ ಈ ರೀತಿ ಆಗತ್ತೆ. ಮಗು ಯಾವಾಗಲಾದರೂ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಿದ್ರೆ ಅದರ ಬಗ್ಗೆ ನಿರ್ಲಕ್ಷ್ಯ ತೋರಿಸೋದು, ಅಂದರೆ ಮಕ್ಕಳು ಏನೋ ತಮಗೆ ಖುಷಿ ಆಗಿರೋದಾಗೋ ಕೋಪ ಬಂದಾಗಲೋ ಏನೋ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿದಾಗ ಪೋಷಕರು ಅದನ್ನ ನಿರ್ಲಕ್ಷ್ಯ ಮಾಡಿದರೆ ಮಕ್ಕಳಿಗೆ ಒಂದು ರೀತಿ ಕನ್ಫ್ಯೂಷನ್ ಆಗುತ್ತೆ. ನಾನು ಏನು ಮಾಡಿದರೆ ನಾವು ಅಪ್ಪ ಅಮ್ಮಂಗೆ ಖುಷಿ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ರೀತಿ ಒಂದು ಕನ್ಫ್ಯೂಷನ್ಗೆ ಒಳಗಾಗ್ತಾರೆ. ಹಾಗಾಗಿ ನಿರ್ಲಕ್ಷ್ಯ ಮಾಡೋದು ತುಂಬ ಒಂದು ರೀತಿ ಡೇಂಜರಸ್. ಇನ್ನು ಉಳಿದ ಎರಡು ಏನು ಹೇಳಿದ್ನಲ್ಲ, ಪರ್ಮಿಸಿವ್ ಮತ್ತು ಅಥಾರಿಟೇರಿಯನ್, ಅದಕ್ಕಿಂತ ನಿರ್ಲಕ್ಷ್ಯ ಮಾಡೋದು ಹೆಚ್ಚು ಡೇಂಜರಸ್ ಅನ್ನೋದು ತಜ್ಞರ ವಾದ. ಇದು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ನೋಡೋಣ. ನಿರ್ಲಕ್ಷ್ಯಕ್ಕೆ ಒಳಗಾದರೆ ಮೊದಲನೇದಾಗಿ ಮಕ್ಕಳಿಗೆ ಪೇರೆಂಟ್ಸ್ನ ಒಂದು ಎಮೋಷ್ನಲ್ ಬಾಂಡಿಂಗ್ ಸಿಗೋದಿಲ್ಲ, ಅವ್ರದ್ದು ಯಾವುದೇ ಒಂದು ಸಪೋರ್ಟ್ ಸಿಗೋದಿಲ್ಲ. ಅಂದರೆ ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತೆ, ಆದರೆ ಭಾವನಾತ್ಮಕ ಬೆಂಬಲ ಇರೋದಿಲ್ಲ, ಎಮೋಷ್ನಲ್ ಬಾಂಡಿಂಗ್ ಅನ್ನೋದು ಇರೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಪೇರೆಂಟ್ಸ್ನ ಬಿಟ್ಟು ಬೇರೆಯವರ ಜೊತೆಗೆ ಹೆಚ್ಚು ಕಾಲ ಕಳೀತಾರೆ. ಫ್ರೆಂಡ್ಸ್ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು. ಅಜ್ಜ ಅಜ್ಜಿ ಕೂಡ ಒಂದು ರೀತಿ ಪೋಷಕರ ರೀತಿಯೇ ಆಗುತ್ತೆ. ಆದರೆ ಅಜ್ಜ ಅಜ್ಜಿ ಪ್ರೀತಿ ಕೂಡ ಸಿಗದೇ ಇದ್ದರೆ ಪೋಷಕರನ್ನು ಬಿಟ್ಟು ಬರೀ ಫ್ರೆಂಡ್ಸ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವರ ಜೊತೆ ಹೆಚ್ಚು ಕಾಲ ಕಳೆಯೋಕ್ಕೆ ಶುರು ಮಾಡ್ತಾರೆ. ಅವರೇ ತಮ್ಮ ರೋಲ್ ಮಾಡೆಲ್ ಅಂತ ತಿಳ್ಕೊಳ್ಳೋಕೆ ಶುರು ಮಾಡ್ತಾರೆ. ಈಗ ಫ್ರೆಂಡ್ಸ್ ಜೊತೆ ತುಂಬ ಕಾಲ ಕಳೆದ್ರೆ ಫ್ರೆಂಡ್ಸೇ ರೋಲ್ ಮಾಡೆಲ್ ಆಗ್ತಾರೆ. ಫ್ರೆಂಡ್ಸ್ ಏನು ಹೇಳ್ತಾರೋ ಅದೇ ನಿಜ ಆಗುತ್ತೆ ಅವರಿಗೆ, ಅವ್ರು ಏನು ಹೇಳ್ತಾರೋ ಅದೇ ಸರಿ ಅನ್ನೋ ಭಾವನೆ ಬರ್ತಾ ಹೋಗುತ್ತೆ. ಆಮೇಲೆ ಈ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋ ಮಕ್ಕಳು ಬೇಗ ವ್ಯಸನಗಳಿಗೆ ತುತ್ತಾಗೋ ಚಾನ್ಸಸ್ ಇರುತ್ತೆ. ಏನಂದರೆ ಸಿಗರೇಟ್ ಸೇದೋದು, ಕುಡಿಯೋದು, ಡ್ರಗ್ಸ್ ತಗೊಳ್ಳೋದು, ಇದೆಲ್ಲ ನಿರ್ಲಕ್ಷ್ಯಕ್ಕೆ ಒಳಗಾದ ಮಕ್ಕಳಲ್ಲಿ ಬೇಗ ಈ ವ್ಯಸನಗಳು ಬಂದ್ಬಿಡುತ್ತೆ. ಮತ್ತು ಕಾನೂನನ್ನು ಮುರಿಯೋದು ಮತ್ತು ಅಗ್ರೆಸಿವ್ ಆಗಿ ನಡ್ಕೊಳ್ಳೋದು, ಈ ರೀತಿ ಕೂಡ ಬೇಗ ಈ ಅಭ್ಯಾಸಗಳು ಬಂದ್ಬಿಡುತ್ತೆ. ಮತ್ತು ಎಜುಕೇಷನ್ ಬಗ್ಗೆ ಅವರಿಗೆ ಹೆಚ್ಚು ಆಸಕ್ತಿ ಇರೋದಿಲ್ಲ. ಯಾಕೆಂದರೆ ಪೋಷಕರು ಮೊದಲಿಂದನೂ ನಿರ್ಲಕ್ಷ್ಯ ಮಾಡಿರ್ತಾರೆ. ಮೊದಲಿಂದನೂ ಅವ್ರು ಯಾವುದೇ ಸಾಧನೆಗಳನ್ನು ಅವ್ರು ಯಾವುದು ಇಷ್ಟಪಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಪೋಷಕರ ನಿರ್ಲಕ್ಷ್ಯದಿಂದ, ಅಂದರೆ ನಾನು ಚೆನ್ನಾಗಿ ಓದಿದರೆ ನನ್ನ ಅಪ್ಪ ಅಮ್ಮಂಗೆ ಖುಷಿ ಆಗುತ್ತೆ ಅನ್ನೋ ಭಾವನೆನೇ ಇರೋದಿಲ್ಲ ಮಗುಗೆ. ಹಾಗಾಗಿ ಎಜುಕೇಷನ್ನ ಪೂರ್ತಿ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಮತ್ತು ಯಾವಾಗಲೂ ಆಕ್ರಮಣಕಾರಿಯಾಗಿರ್ತಾರೆ. ಯಾಕೆ ಅಂದರೆ ಸ್ವಲ್ಪ ಭಾವನೆಗಳಂದರೆ ಸಾಫ್ಟಾಗಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ರೆ ಅವರು ಪೇರೆಂಟ್ಸ್ ನೋಡಿರೋದೇ ಇಲ್ಲ. ಅಂದರೆ ತನಗೆ ಕೋಪ ಬಂದಿದೆ, ತನಗೆ ಅಳು ಬಂದಿದೆ ಅನ್ನೋದನ್ನು ಪೇರೆಂಟ್ಸು ನೋಡಿರೋದಿಲ್ಲ. ಹಾಗಾಗಿ ಮೊದಲಿಂದನೂ ಮಗುವಿಗೆ ಜೋರಾಗಿ ಕೂಗಾಡಿದರೆ ಮಾತ್ರ ನನ್ನ ನೋಡೋದು ತಂದೆ ತಾಯಿ ಅನ್ನೋದು ಬಂದುಬಿಟ್ಟಿರುತ್ತೆ. ಹಾಗಾಗಿ ಅಗ್ರೆಸಿವ್ ನೇಚರ್, ತುಂಬ ಆಕ್ರಮಣಕಾರಿಯಾಗಿ ನಡ್ಕೊಳ್ಳುವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿರ್ತಾರೆ. ಇನ್ನೊಂದು ಸೋಷಿಯಲ್ ಸ್ಕಿಲ್ಸ್ ಇರೋದಿಲ್ಲ, ಅಂದರೆ ಸಾಮಾಜಿಕ ಕೌಶಲ್ಯಗಳು ಅಂತ ಹೇಳ್ತೀವಿ. 4 ಜನಗಳು ಇದ್ದರೆ ಸಾಮಾಜಿಕವಾಗಿ ನಾವು ಹೇಗೆ ಬೆರಿಬೇಕು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಯಾಕೆಂದರೆ ಮನೆಯಲ್ಲೇ ಹೇಗೆ ಬೆರಿಬೇಕು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಸಮಾಜದಲ್ಲಿದ್ದಾಗ 4 ಜನರ ನಡುವೆ ಇದ್ದಾಗ ತನ್ನ ಅಭಿಪ್ರಾಯವನ್ನು ಯಾವ ರೀತಿ ನೀಟಾಗಿ ಹೇಳಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕೆಂದರೆ ತನ್ನ ತಂದೆ ತಾಯಿಗಳೇ ತನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಎರಡನೇದು, ಸಂಬಂಧಗಳಲ್ಲಿ ಚೆನ್ನಾಗಿ ನಿಭಾಯಿಸುವಂಥ ಒಂದು ಕೆಪಾಸಿಟಿ ಇರೋದಿಲ್ಲ. ಯಾಕೆಂದರೆ ಮೊದಲಿಂದನೂ ಭಾವನೆಗಳನ್ನು ವ್ಯಕ್ತಪಡಿಸಿ ಗೊತ್ತಿರೋದಿಲ್ಲ. ಹಾಗಾಗಿ ಮುಂದೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಕೊಲೀಗ್ಸ್ ಜೊತೆ ಆಗಿರ್ಬೋದು, ಜೀವನ ಸಂಗಾತಿಯ ಜೊತೆ ಅಂದರೆ ಗಂಡ ಅಥವಾ ಹೆಂಡತಿಯ ಜೊತೆ
ತನ್ನ ಭಾವನೆಗಳನ್ನು ಯಾವ ರೀತಿ ಅವರು ವ್ಯಕ್ತಪಡಿಸ್ಬೇಕು ಅನ್ನೋದೇ ಅವರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಅವರ ಸಂಬಂಧಗಳು ಬಿಗಡಾಯಿಸೋ ಚಾನ್ಸಸ್ಸು ಇರುತ್ತೆ. ಮತ್ತು ಎಮೋಷ್ನಲ್ ಕೋಶಂಟ್ ಅಂತ ಹೇಳ್ತಾರಲ್ಲ, ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದು ಇರೋದಿಲ್ಲ. ಏನಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋವಂಥ ಕೆಪಾಸಿಟಿನೇ ಬೆಳೆದಿರೋದಿಲ್ಲ. ಯಾಕೆಂದರೆ ಪೋಷಕರು ಇವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ, ಹಾಗಾಗಿ ಮಕ್ಕಳಿಗೆ ಆ ಕೆಪಾಸಿಟಿನೇ ಬೆಳೆದಿರೋದಿಲ್ಲ. ಆಮೇಲೆ ಲೋ ಸೆಲ್ಫ್ ಎಸ್ಟೀಮ್ ಅಂದರೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ತಾನು ಏನು ಮಾಡಿದರೆ ಜನರಿಗೆ ಖುಷಿ ಆಗುತ್ತೆ, ತಾನು ಏನು ಮಾಡಿದರೆ ಜನರು ಅಕ್ಸೆಪ್ಟ್ ಮಾಡ್ಕೊತಾರೆ. ಆತ್ಮವಿಶ್ವಾಸ ಅಂದ್ರೇನು, ನಾನು ಈ ರೀತಿ ನಡ್ಕೊಂಡ್ರೆ ಜನರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿರುತ್ತೆ. ಅಂದರೆ ತಾನು ಮಾಡೋದು ಸರಿ ಅಥವಾ ತಪ್ಪು ಅನ್ನೋದು ಗೊತ್ತಿರುತ್ತೆ. ಆದರೆ ಈ ನಿರ್ಲಕ್ಷ್ಯಕ್ಕೆ ಒಳಗಾದ ಮಕ್ಕಳಿಗೆ ಅದು ಇರೋದಿಲ್ಲ. ಹಾಗಾಗಿ ಅವರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ತಮ್ಮ ಮಕ್ಕಳು ಅಥವಾ ಮುಂದೆ ತಮ್ಮ ಜೀವನ ಸಂಗಾತಿ ಮತ್ತು ಮಕ್ಕಳಲ್ಲಿ ಅವರು ಬೇಗ ಕನೆಕ್ಟ್ ಆಗೋದಿಲ್ಲ. ತನ್ನ ಪೇರೆಂಟ್ಸ್ ಏನು ಮಾಡಿರ್ತಾರೋ ಅದೇ ಪ್ಯಾಟ್ರನ್ನ ಅವರು ಮುಂದುವರಿಸ್ತಾರೆ. ಇದು ಒಂದು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆಗುತ್ತೆ. ಇದಿಷ್ಟು ಎಫೆಕ್ಟ್ಸ್ ಆಯಿತು. ಈಗ ಪೇರೆಂಟ್ಸ್ ಆಲ್ರೆಡಿ ನೀವು ನ್ಯೂ ಪೇರೆಂಟ್ಸ್ ಆಗಿದ್ರೆ ಅಥವಾ ನೀವು ಆಲ್ರೆಡಿ ಈ ರೀತಿ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ರೆ ಮಕ್ಕಳನ್ನ, ನೀವು ಯಾವ ರೀತಿ ನೀವು ಒಂದು ಅಂದರೆ ಕರೆಕ್ಟಿವ್ ಮೆಷರ್ಸ್ ಅಂತ ಏನು ತಗೋಬಹುದು ಅಂತ ನೋಡ್ಬೋದು. ಮೊದಲನೇದಾಗಿ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೀರಿ. ಹೆಚ್ಚು ಸಮಯ ಕಳೆದಂಗೂ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಆಮೇಲೆ ಹೆಚ್ಚು ಭಾವನಾತ್ಮಕವಾಗಿ ಅಂದರೆ ಅವ್ರು ಯಾವುದಾದ್ರೂ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದರೆ ಅದನ್ನು ವ್ಯಾಲಿಡೇಟ್ ಮಾಡಿ. ಕೋಪನಾದರೂ ಮಾಡ್ಕೊಳ್ಳಿ ಅಥವಾ ಕೂಗಾಡಲಿ, ಫಸ್ಟ್ ಅದನ್ನು ವ್ಯಾಲಿಡೇಟ್ ಮಾಡಿ. ಅವ್ರ ಕಡೆ ನೋಡಿ, ಗಮನ ಕೊಡಿ. ಅವ್ರು ಮಾಡಿದ್ದು ಸರಿಯಾಗಿದ್ದರೆ ಅದಕ್ಕೆ ಶಭಾಷ್ಗಿರಿ ಕೊಡಿ, ಅವ್ರನ್ನ ಹೊಗಳಿ, ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ತಪ್ಪಾಗಿದ್ದರೆ ಯಾಕೆ ತಪ್ಪು ಅನ್ನೋದನ್ನು ಅರ್ಥ ಮಾಡಿಸಿ. ತಪ್ಪು ಹೇಳೋದು ಮುಖ್ಯ ಅಲ್ಲ, ಇದು ತಪ್ಪು ಅಂತ ಅವರಿಗೆ ಗದರೋದು ಮುಖ್ಯ ಅಲ್ಲ, ಅದು ಯಾಕೆ ತಪ್ಪು ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸಿ. ನೀವು ತುಂಬ ಬ್ಯುಸಿ ಆಗಿದ್ದರೆ ನಿಮ್ಮ ಪೋಷಕರ, ನಿಮ್ಮ ತಂದೆ ತಾಯಿ ಅಂದರೆ ಅಜ್ಜ ಅಜ್ಜಿಯರ ಹೆಲ್ಪನ್ನು ತಗೊಳ್ಳಿ. ಇದರಿಂದ ಮಕ್ಕಳಿಗೆ ಹೆಚ್ಚು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ನೀವು ಬ್ಯುಸಿ ಆಗಿದ್ದಾಗ ಅವರು ಅಜ್ಜ ಅಜ್ಜಿ ಜೊತೆಗೆ ಕಾಲ ಕಳೀತಾರೆ. ಮತ್ತು ಇನ್ನೂ ಹೆಚ್ಚು ಕಾಲ ನೀವು ಈ ರೀತಿ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ರೆ ತಜ್ಞರ ಸಲಹೆಗಳನ್ನು ತಗೊಳ್ಳಿ. ಅಂದರೆ ಏನು ಚೈಲ್ಡ್ ಸೈಕಾಲಜಿಸ್ಟ್ ಇರ್ತಾರೆ, ತಜ್ಞರು ಇರ್ತಾರೆ, ಅವರ ಸಲಹೆಗಳನ್ನು ತಗೊಂಡು ನೀವು ಮುಂದಿನ ಸ್ಟೆಪ್ ಏನು ತಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳೊಂದಿಗೆ ಹೆಚ್ಚು ಅವ್ರಿಗೆ ಏನು ಆಸಕ್ತಿ ಇದೆ, ಪೇಂಟಿಂಗ್ ಇದ್ದರೆ ಪೇಂಟಿಂಗು ಅಥವಾ ಬೇರೆ ಯಾವ ಆ್ಯಕ್ಟಿವಿಟೀಸ್ ಅವ್ರಿಗೆ ಇಷ್ಟ ಆಗುತ್ತೆ ಅದರಲ್ಲಿ ನೀವು ಇನ್ವಾಲ್ವ್ ಆಗಿ ಅವರ ಜೊತೆ ಭಾಗವಹಿಸಿ. ಆವಾಗ ಅವರಿಗೆ ನನ್ನ ತಂದೆ ತಾಯಿ ನನ್ನ ಜೊತೆಗೆ ಇರ್ತಾರೆ ಅನ್ನೋದು ಒಂದು ಭಾವನೆ ಬೆಳೀತಾ ಹೋಗುತ್ತೆ. ಆಮೇಲೆ ಆರೋಗ್ಯಕರ ಅಂದರೆ ಒಂದು ಪಾಸಿಟಿವ್ ಪೇರೆಂಟಿಂಗ್ ಕಡೆಗೆ ನೀವು ಹೆಜ್ಜೆ ಹಾಕಿ. ಅಂದರೆ ಪಾಸಿಟಿವ್ ಪೇರೆಂಟಿಂಗ್ ಅಂದರೆ ತೀರಾ ಗದರೋದು ಅಲ್ಲ, ತೀರಾ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳೋದು ಅಲ್ಲ. ಸರಿಯಾದಾಗ ಅದು ಯಾಕೆ ಸರಿ ಅಂತ ಹೇಳಿ ಸರಿಯಾದ್ದನ್ನು ಮಾಡಿದಾಗ ಒಂದು ಶಬಾಷ್ಗಿರಿ ಕೊಡಿ. ತುಂಬ ತಪ್ಪಾದಾಗ ಈ ನಿಂದನೆ ಮಾಡುವ ಬದಲು ಅವರಿಗೆ ಯಾಕೆ ತಪ್ಪು ಅನ್ನೋದನ್ನು ಅವರಿಗೆ ಒಂದು ರೀತಿ ಅವ್ರ ಮನದಟ್ಟಾಗೋ ಹಾಗೆ ಅರ್ಥ ಮಾಡಿಸಿ. ಈಗ ನೀವು ಪೇರೆಂಟ್ ಆಗಿದ್ದೀರಾ, ನಿಮ್ಮ ಪೇರೆಂಟ್ಸು ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರು, ಆದ್ದರಿಂದ ನನಗೆ ಈ ರೀತಿ ಆಗ್ತಾ ಇದೆ ಅನ್ನೋ ಭಾವನೆ ನಿಮಗಿದ್ರೆ ಕೆಲವೊಂದು ಸತಿ ಆಪ್ತ ಸಲಹೆಗಳನ್ನು ತಗೊಳ್ಳಿ. ಆಮೇಲೆ ಆಪ್ತ ಸಮಾಲೋಚನೆ ಮಾಡಿ, ಅಂದರೆ ಸ್ವಲ್ಪ ಕೌನ್ಸಿಲಿಂಗ್ ಥರ ಮಾಡಿಸ್ಕೊಂಡು ನೀವು ಆ ಒಂದು ಏನು ಹ್ಯಾಂಗ್ ಓವರ್ ಇರುತ್ತಲ್ಲ ಅದರಿಂದ ಹೊರಗೆ ಬನ್ನಿ. ಆವಾಗ ನಿಮ್ಮ ಮಕ್ಕಳ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟು ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗ್ ಬಗ್ಗೆ ಇದ್ದಂಥ ಇನ್ಫಾರ್ಮೇಷನ್ನು. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.